ನಮಸ್ಕಾರ ಫ್ರೆಂಡ್ಸ್. ಏಷ್ಯನ್ ಪೇಂಟ್ಸ್ ನಾನು 2 ದಿವಸದ ಮುಂಚೆನೇ ಒಂದು ಏಷ್ಯನ್ ಪೇಂಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಏಷ್ಯನ್ ಪೇಂಟ್ ಒಂದು ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ, ಹೂಡಿಕೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಿದ್ದೆ. ಆ ವಿಡಿಯೋನ ನೀವು ನೋಡಿರಲಿಲ್ಲ ಅಂದರೆ ಒಂದು ಸಾರಿ ಓಪನ್ ಮಾಡಿ ದಯವಿಟ್ಟು ನೋಡಿ. ಅಷ್ಟರಲ್ಲಿ ನಾನು ಇವತ್ತು ಈ ವಿಡಿಯೋನ ಏಷ್ಯನ್ ಪೇಂಟ್ ಮೇಲೆ ಮಾಡೋಕ್ಕೆ ಮೇನ್ ಕಾರಣ ಏನಂದರೆ, ಏಷ್ಯನ್ ಪೇಂಟ್ಸದ್ದು Q1 ಕ್ವಾರ್ಟರ್ಸ್ ಏನಿದೆಯಲ್ಲ, Q1 2025 ಫಸ್ಟ್ ಕ್ವಾರ್ಟರ್ದು ರಿಸಲ್ಟ್ಸ್ ಏನಿದೆಯಲ್ಲ ಅದು ಬಂದುಬಿಟ್ಟಿದೆ. ಈ ಏಪ್ರಿಲ್ ಮೇ ಜೂನ್ ತಿಂಗಳು ಅಂದರೆ ಇದು ಫಸ್ಟ್ Q1 ಅಂತಾರೆ. ಫಸ್ಟ್ ಕ್ವಾರ್ಟ್ರಲ್ಲಿ ಏಷ್ಯನ್ ಪೇಂಟದ್ದು ಒಂದು ನೆಗೆಟಿವ್ ಕ್ವಾರ್ಟರ್ ಆಗಿದೆ. ಅವ್ರದ್ದು 25% ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟಲ್ಲಿ ಡಿಕ್ಲೈನ್ ಇದೆ. ಅಂದರೆ ನೆಟ್ ಪ್ರಾಫಿಟ್ ಅಂದರೆ ಏನಿರುತ್ತೆ, ಅದು ಲಾಭ ಇರುತ್ತೇನಲ್ಲ, ಅದರಲ್ಲಿ ಹೋದ ವರ್ಷದಕ್ಕಿಂತ ಈ ವರ್ಷ 25% ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ ಅವ್ರಿಗೆ ಲಾಭ ಹೋದ ವರ್ಷದ ಕಂಪೇರ್ ಮಾಡಿದ್ರೆ. ಇದರಿಂದ ಸ್ಟಾಕ್ ಪ್ರೈಸ್ ಇದೆಯಲ್ಲ ಅದು ಒಂದು ಕರೆಕ್ಷನ್ ಆಲ್ರೆಡಿ ಕೊಟ್ಟಿದೆ. ಸ್ಟಾಕ್ಸ್ ಆಲ್ರೆಡಿ ಒಂದು ರೀಸನೇಬಲ್ ಪ್ರೈಸಲ್ಲಿ 2900 ರುಪೀಸಲ್ಲಿ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ಈ ಸ್ಟಾಕು ಕರೆಕ್ಷನ್ ಕೊಡುವಂಥ ಒಂದು ಇಲ್ಲಿ ಚಾನ್ಸಸ್ ಇದೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇಂಥ ಒಂದು ಅವಕಾಶ ಇನ್ವೆಸ್ಟರ್ಸು, ಒಳ್ಳೆ ಇನ್ವೆಸ್ಟರ್ಸು ನೀವು ಬಿಡಬೇಡಿ. ಒಳ್ಳೆಯ ಸ್ಟಾಕು ಯಾವಾಗ ಕಡಿಮೆ ರೇಟಲ್ಲಿ ಸಿಗ್ತಾ ಇರುತ್ತೆ. ಇದು ತುಂಬ ಕಡಿಮೆ ಟೈಮ್ ಈ ರೀತಿ ಆಗುತ್ತೆ. ಇಂಥ ಒಂದು ಒಳ್ಳೆಯ ಸ್ಟಾಕು ನಿಮಗೆ ಒಂದು ಚೀಪ್ ರೇಟಲ್ಲಿ ಸಿಗ್ತಾ ಇರುತ್ತೆ. ನಾವು ಇವತ್ತು ಏಷ್ಯನ್ ಪೇಂಟದ್ದು ರೇಟ್ ನೋಡ್ಬೋದು. ನೀವಿಲ್ಲಿ 2950 ರೂಪಾಯಿ ನಡೀತಿದೆ. ಮತ್ತು ಲಾಸ್ಟು ಈ ಸ್ಟಾಕ್ದು ರೇಟು ಲಾಸ್ಟ್ ಒಂದು ವರ್ಷದಲ್ಲಿ ನೋಡಿದ್ರೆ, ಒಂದು ನಿಮಿಷ, ಇನ್ ದ ಲಾಸ್ಟ್ 1 year ದ ಸ್ಟಾಕ್ ಈಸ್ ಕಂಟಿನ್ಯೂಸ್ಲಿ ಅಂಡರ್ ಪರ್ಫಾರ್ಮಿಂಗ್. ನೋಡ್ಬೋದು ನೀವಿಲ್ಲಿ ಸ್ಟಾಕು 3500 ರುಪೀಸ್ ಅಲ್ಲಿ ಇರುವಂಥ ಸ್ಟಾಕು 2950 ರುಪೀಸಲ್ಲಿ ಒಂದು ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ರಿಕಾರ್ಡ್ ಆಲ್ ಟೈಮ್ ಹೈದಲ್ಲಿ ಓಡ್ತಾ ಇದ್ರು. ಏಷ್ಯನ್ ಪೇಂಟು ಕಂಟಿನ್ಯೂಸ್ಲಿ ಆಗಿ ಅಂಡರ್ ಪರ್ಫಾರ್ಮ್ ಮಾಡಿಬಿಟ್ಟು ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆಯ ಗಂಟೆಯನ್ನು ಬಾರಿಸಿದೆ. ನೀವು ನನ್ನನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡಿ, ನಾನು ನಿಮಗೆ ಹಣ ಗಳಿಸ್ಕೊಡ್ತೀನಿ ಅಂತ. ಬಟ್ ಇನ್ವೆಸ್ಟರ್ಸ್ ಡೆಫಿನೆಟ್ಲಿ ತಪ್ಪು ಮಾಡೋದೇನೆಂದರೆ, ಮಾರ್ಕೆಟಲ್ಲಿ ಓಡುವಂಥ ಸ್ಟಾಕ್ಸನ್ನು ಡೆಫಿನೆಟ್ಲಿ ಅವರು ಆ್ಯಡ್ ಮಾಡ್ತಾರೆ. ಹೊರತಾಗಿ ಯಾವ ಸ್ಟಾಕ್ಸು ಒಂದು ಒಳ್ಳೆ ಕಡಿಮೆ ರೇಟಲ್ಲಿ ಇದೆ, ಹೈ ಕ್ವಾಲಿಟಿ ಇದೆ, ಬಿಸ್ನೆಸ್ ಚೆನ್ನಾಗಿದೆ ಅಂಥ ಸ್ಟಾಕ್ಸನ್ನು ಗಮನ ಹರಿಸೋಲ್ಲ. ನಮಗೆ ಇರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಗೈಡ್ ಮಾಡೋದು ನಮ್ಮ ಉದ್ದೇಶ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಚೆನ್ನಾಗಿ ರಿಟರ್ನ್ಸ್ ಬರಬೇಕು, ನಿಮಗೆ ಮಲ್ಟಿಬಗರ್ ಸ್ಟಾಕ್ಸ್ನ ಸಿಗಬೇಕು. ನೀವು ಒಂದು ಸುರಕ್ಷಿತವಾದ ಒಂದು ಹಾದಿಯಲ್ಲಿ ಹೋಗಬೇಕು. ಪ್ಲಸ್ ನೀವು ದುಡ್ಡು ಗಳಿಸಿರಬೇಕು, ರಿಸ್ಕ್ ಕಡಿಮೆ ಇರಬೇಕು, ರಿಟರ್ನ್ ಜಾಸ್ತಿ ಇರಬೇಕು. ರಿಟರ್ನ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ರಿಸ್ಕ್ 100% ಫ್ರೀ ಇರಬೇಕು, ಲಾಸ್ ಆಗಬಾರ್ದು. ಇದೇ ನಮ್ಮ ಉದ್ದೇಶ ವಿಡಿಯೋಸ್ ಮಾಡಿ ನಿಮಗೆ ಕಳಿಸೋದೇನೆಂದರೆ. ಅದಕ್ಕೆ ಏಷ್ಯನ್ ಪೇಂಟು ಮತ್ತೆ ಈ ವಿಡಿಯೋ ಮಾಡಬೇಕಾಯಿತು. ಮತ್ತು ಈ ಏಷ್ಯನ್ ಪೇಂಟ್ CEO MD ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಅಮಿತ್ ಸಿಂಘಲ್ ಇವ್ರಿಗೆ ಕ್ವಶನ್ ಕೇಳಿದಾಗ ಇವ್ರು ಏನು ಹೇಳ್ತಾರೆ ಅಂದರೆ, ಈ ಡಿಮ್ಯಾಂಡ್ ಯಾಕೆ ಇಂಪ್ಯಾಕ್ಟ್ ಆಗಿದೆ ಅಂದರೆ, Q1 ಯಾಕೆ ಇವ್ರಿಗೆ ಲಾಸ್ ಆಗಿದೆ ಅಂದರೆ, ಒಂದು ನಾರ್ತಲ್ಲಿ ಹೀಟ್ ವೇವ್ ಅಂದರೆ ಉತ್ತರ ಭಾರತದಲ್ಲಿ ಹೀಟ್ ವೇವ್ ತುಂಬ ಜಾಸ್ತಿ ಇರುತ್ತೆ. ಪ್ಲಸ್ ಅದಲ್ಲದೆ ಜನರಲ್ ಎಲೆಕ್ಷನ್ಸು ಇದೇ ಏಪ್ರಿಲ್ ಮೇ ಜೂನ್ ಕ್ವಾರ್ಟರ್ಲಿ ಆಗಿದ್ದು. ಅದಕ್ಕೆ ಏಷ್ಯನ್ ಪೇಂಟಲ್ಲಿ ಮಾರಾಟ ಕಡಿಮೆ ಆಗಿದೆ. ಬಟ್ ಇದು ಶಾರ್ಟ್ ಟರ್ಮ್, ಇದು ಬೇಗ ರಿಕವರ್ ಆಗುತ್ತೆ. ರೂರಲ್ ಸೆಂಟಿಮೆಂಟಿಂದ ಒಳ್ಳೆ ಸೈನ್ಸ್ ಬರ್ತಾಯಿದೆ. ಅಷ್ಟೇ ಅಲ್ಲದೆ ಮಾನ್ಸೂನ್ ಅಂದರೆ ಮಳೆ ಕೂಡ ಚೆನ್ನಾಗಾಗಿದೆ. ಇದರಿಂದ ರೈತರು ಪ್ಲಸ್ ವಿಲೇಜಲ್ಲಿ ಒಂದು ಒಳ್ಳೆ ಡಿಮಾಂಡ್ ಮತ್ತೆ ಬರುತ್ತೆ. ಮತ್ತು ಇದು ಶಾರ್ಟ್ ಟರ್ಮ್ ಅಂತ ಹೇಳಿದ್ದಾರೆ. ದ್ಯಾಟ್ ಮೀನ್ಸ್ ನೀವು 4 to 5 6 ಮಂತಲ್ಲಿ ಏಷ್ಯನ್ ಪೇಂಟಲ್ಲಿ ಮತ್ತೆ ಒಂದು ರನ್ನಪ್ಪನ್ನು ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ಆ ರ್ಯಾಲಿ ಸ್ಟಾರ್ಟ್ ಆದಾಗ ಸ್ಟಾಕನ್ನು ತೊಗೊಳಕ್ಕೆ ಹೋಗೋದು, ಅದು ನಮಗೆ ತೊಗೊಳೋದಕ್ಕೆ ಆಗಲ್ಲ, ಒಂದು ಒಳ್ಳೆ ಪೊಸಿಷನ್ ಬಿಲ್ಡಪ್ ಮಾಡೋಕ್ಕೂ ಆಗಲ್ಲ. ಎರಡನೇದು, ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರೋಲ್ಲ. ಸದ್ಯಕ್ಕೆ ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ. ಇಂಥ ರೇಟಲ್ಲಿ ಈ ಸ್ಟಾಕನ್ನು ನೀವು ಗ್ರ್ಯಾಜುವಲಿಯಾಗಿ ನಿಮ್ಮ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಫ್ರೆಂಡ್ಸು ದುಡ್ಡು ಚೆನ್ನಾಗಿ ರಿಟರ್ನ್ ಕೊಟ್ಟೇ ಕೊಡುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.